ಜೈ ಶ್ರೀಕೃಷ್ಣ, ಜೈ ಜಗನ್ಮಾತ. ಮೊದಲಿಗೆ ದುರ್ಗಾಮಾತೆಗೆ ವಂದಿಸುತ್ತಾ, ಆತ್ಮೀಯರೇ, ನಿಮ್ಮೆಲ್ಲರಿಗೂ ನನ್ನ ಪ್ರಣಾಮಗಳು. ಜಗನ್ಮಾತೆಯನ್ನು ಕೊಂಡಾಡುವಂತಹ ಮಹತ್ವದ ಒಂದು ಧ್ಯಾನ ಶ್ಲೋಕವನ್ನು ಈಗ ನೋಡೋಣ. ಯಾ ಚಂಡೀ ಮಧುಕೈಟಭಾದಿ ದೈತ್ಯದಲನೇ ಯಾ ಮಾಯೀಶೋನ್ಮೂಲಿನಿ ಯಾ ಧೂಮ್ರೇಕ್ಷಣ ಚಂಡಮುಂಡಮಥನೇ ಯಾ ರಕ್ತಬೀಜಾಶನೇ ಶಕ್ತಿಶುಂಭನಿಶುಂಭದೈತ್ಯದಲನೇ ಯಾ ಸಿದ್ಧಿದಾತ್ರೀ ಪರಾ ಸಾ ದೇವಿ ನವಕೋಟಿಮೂರ್ತಿಸಹಿತಾ ಮಾಂ ಪಾತು ವಿಶ್ವೇಶ್ವರಿ. ಈ ಒಂದು ಶ್ಲೋಕದ ಅರ್ಥವನ್ನು ಗಮನಿಸೋಣ. ಯಾರು, ಚಂಡಿ ಉಗ್ರ ರೂಪದ ಜಗನ್ಮಾತೆ, ಮಧುಕೈಟಭ ಆದಿ ದೈತ್ಯದಲನೆ, ಮಧು ಮತ್ತು ಕೈಟಭ ಮೊದಲಾದ ಅಸುರರನ್ನು ಸಂಹರಿಸಿದವಳು. ಯಾ ಆ ದೇವಿ, ಮಾಯಿಷೋನ್ಮೂಲಿನಿ ಮಹಿಷಾಸುರನನ್ನು ಸಂಪೂರ್ಣವಾಗಿ ನಾಶ ಮಾಡಿದವಳು. ಯಾ ಆ ದೇವಿ, ಧೂಮ್ರೇಕ್ಷಣ ಧೂಮ್ರಲೋಚನೆ ಎಂಬ ಅಸುರನನ್ನು, ಚಂಡಮುಂಡಮತನೆ ಚಂಡ ಮತ್ತು ಮುಂಡರನ್ನು ಸಂಹರಿಸಿದವಳು. ಯಾ ದೇವಿ, ರಕ್ತಬೀಜ ಅಶನೆ ರಕ್ತಬೀಜ ಅಸುರನನ್ನು ನಾಶ ಮಾಡಿದವಳು. ಶಕ್ತಿ ಪರಮಶಕ್ತಿ, ಶುಂಭ ನಿಶುಂಭ ದೈತ್ಯದಲನೆ ಶುಂಭ ಮತ್ತು ನಿಶುಂಭ ಅಸುರರನ್ನು ಸಂಹರಿಸಿದವಳು. ಯಾ ದೇವಿ, ಸಿದ್ಧಿದಾತ್ರಿ ಎಲ್ಲ ಸಿದ್ಧಿಗಳನ್ನು ಕೊಡುವವಳು. ಪರಮಶಕ್ತಿ, ಸಾದೇವಿ ಆ ದೇವಿ, ನವಕೋಟಿ ಮೂರ್ತಿ ಸಹಿತ ಅನೇಕ ಕೋಟಿ ರೂಪಗಳೊಂದಿಗೆ ಇರುವವಳು. ಮಾಂಪಾತು ನನ್ನನ್ನು ರಕ್ಷಿಸಲಿ. ವಿಶ್ವೇಶ್ವರಿ, ವಿಶ್ವದ ಅಧಿಪತಿ ದೇವಿ. ದುರ್ಗಾ ಸಪ್ತಶತಿಯಲ್ಲಿ ಜಗನ್ಮಾತೆನ ಅವಳ ಅಪಾರವಾದ ಶಕ್ತಿಯನ್ನು ಮತ್ತು ಕರುಣೆಯನ್ನು ವರ್ಣಿಸುವ ಅದ್ಭುತ ಶ್ಲೋಕ ಇದಾಗಿದೆ. ಈ ಜಗತ್ತಿನಲ್ಲಿ ಧರ್ಮಕ್ಕೆ ಅಡ್ಡಿಯಾಗುವ ಯಾವುದೇ ದುಷ್ಟಶಕ್ತಿಗಳು ಹೆಚ್ಚಾದಾಗ ದೇವಿ ಅನೇಕ ರೂಪಗಳನ್ನು ತಾಳಿ ಲೋಕವನ್ನು ರಕ್ಷಿಸ್ತಾಳೆ. ಮಧು ಮತ್ತು ಕೈಟಭ ಎಂಬ ಭಯಂಕರ ಅಸುರರನ್ನು ಬ್ರಹ್ಮನನ್ನು ಕಾಡಿದಾಗ ಜಗನ್ಮಾತೆಯ ಶಕ್ತಿಯಿಂದಲೇ ಅವರ ಸಂಹಾರ ನಡೆಯುತ್ತೆ. ಅದೇ ರೀತಿ ಮಹಿಷಾಸುರ ಎಂಬ ಅಹಂಕಾರದ ರೂಪವಾದ ಅಸುರನನ್ನು ದೇವತೆಗಳನ್ನೆಲ್ಲ ಕಾಡಿದಾಗ ದೇವಿಯೇ ದುರ್ಗಾ ರೂಪದಲ್ಲಿ ಆ ಮಹಿಷಾಸುರನನ್ನು ಸಂಹರಿಸುತ್ತಾಳೆ. ಅದೇ ರೀತಿ ಧೂಮ್ರಲೋಚನ ಚಂಡಮುಂಡ ಎಂಬ ಅಸುರರನ್ನು ದೇವಿ ತನ್ನ ಉಗ್ರ ಶಕ್ತಿಯಿಂದ ಸಂಹರಿಸುತ್ತಾಳೆ. ರಕ್ತಬೀಜ ಎಂಬ ಅಸುರನಿಗೆ ಒಂದು ವಿಶೇಷ ಶಕ್ತಿ ಇತ್ತು. ಅವನ ರಕ್ತದ ಒಂದು ಹನಿ ಭೂಮಿಗೆ ಬಿದ್ದರೆ ಮತ್ತೊಂದು ಅಸುರ ಹುಟ್ಟುತ್ತಿತ್ತು. ಆದರೆ ಜಗನ್ಮಾತೆ ತನ್ನ ಅಪಾರ ಬುದ್ಧಿ ಮತ್ತು ಶಕ್ತಿಯಿಂದ ಅವನನ್ನು ಸಂಹರಿಸಿದಳು. ಇದರಿಂದಲೇ ದೇವಿ ಕೇವಲ ಶಕ್ತಿಯಲ್ಲ, ಜ್ಞಾನ ಮತ್ತು ಕರುಣೆಯ ರೂಪವೂ ಆಗಿದ್ದಾಳೆ ಎಂಬುದನ್ನು ನಾವು ತಿಳಿಯಬಹುದು. ಮುಂದೆ ಶುಂಭ ಮತ್ತು ನಿಶುಂಭ ಎಂಬ ಅಹಂಕಾರ ಮತ್ತು ಸ್ವಾರ್ಥದ ಪ್ರತೀಕರಾದ ಅಸುರರನ್ನು ಕೂಡ ದೇವಿ ಸಂಹಾರ ಮಾಡ್ತಾಳೆ, ಧರ್ಮವನ್ನು ಸ್ಥಾಪಿಸ್ತಾಳೆ. ಆ ರೀತಿ ಅನೇಕ ಕೋಟಿ ರೂಪಗಳಲ್ಲಿ ಪ್ರಚಂಡ ಎಲ್ಲೆಡೆ ವ್ಯಾಪಿಸಿರುವ ಪರಮಶಕ್ತಿ ಯಾರು? ಅದೇ ಜಗನ್ಮಾತೆ ವಿಶ್ವೇಶ್ವರಿ. ಆಕೆ ಭಕ್ತರಿಗೆ ಸಿದ್ಧಿ, ಶಕ್ತಿ ಮತ್ತು ರಕ್ಷಣೆಯನ್ನು ನೀಡುವಂತಹ ದಿವ್ಯ ಶಕ್ತಿ ಇರುವಂತಹ ತಾಯಿ. ಆದ್ದರಿಂದ ಈ ಲೋಕದಲ್ಲಿ ಭಕ್ತನು ಪ್ರಾರ್ಥಿಸುತ್ತಾನೆ, ಅನೇಕ ಕೋಟಿ ರೂಪಗಳಲ್ಲಿ ಇರುವ ಜಗನ್ಮಾತೆ ವಿಶ್ವೇಶ್ವರಿ ದೇವಿ ನನ್ನನ್ನು ಸದಾ ರಕ್ಷಿಸಲಿ. ಈ ಶ್ಲೋಕದ ಸಂದೇಶವೇನೆಂದರೆ, ಜಗನ್ಮಾತೆಯನ್ನು ಭಕ್ತಿಯಿಂದ ಸ್ಮರಿಸಿದರೆ ಜೀವನದಲ್ಲಿರುವ ಎಲ್ಲ ದುಷ್ಟಶಕ್ತಿಗಳು, ಅಡೆತಡೆಗಳು ದೂರವಾಗಿ ದೇವಿಯ ಕೃಪೆ ನಮ್ಮನ್ನು ಸದಾ ಕಾಪಾಡುತ್ತದೆ. ಜೈ ದುರ್ಗಾ ಮಾತಾ.